ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಇವತ್ತು ರಾಜಕೀಯ ಅಸ್ಥಿರತೆ ಕಾಡ್ಲಿಕ್ಕತ್ತದ. ಹೀಗಾಗಿ ನಾನು CM ಆಗಿದ್ರು ಎಲ್ಲೋ ಭಯ ಅವರಿಗೂ ಕಾಡ್ಲಿಕ್ಕತ್ತದ. ಅವರು ಆಗಬೇಕು ಛಲದಲ್ಲಿ ಹೊರಟಿದ್ದಾರೆ. ಆದರೆ ಯಾವುದಕ್ಕಾದ್ರೂ ಎಲ್ಲಿ ಹೆಜ್ಜೆ ಇಡಬೇಕು, ಏನು ಮಾಡಬೇಕು ಅನ್ನೋದು ಅವರಿಗೂ ಸ್ವಲ್ಪ ಕನ್ಫ್ಯೂಸ್ದಲ್ಲಿ ಇದ್ದಂಗೆ ಕಾಣ್ತದೆ. ಈ ಸಂದರ್ಭದಲ್ಲೇ ಅವರು ಸಹಿತ ಈ MK ಹುಬ್ಬಳ್ಳಿ ಅಶೋಕ್ ಫ್ಯಾಕ್ಟ್ರಿ ಈ ಒಂದು ಆರ್ಥಿಕ ನೋಡಲ್ಲಿ ಕಾರಣೀಕರ್ತರು ಆಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಸಹಜದ ಸರ್ಕಾರ ಅಂದ್ಕೊಂಡು ಇವರೆಲ್ಲರ ಕೆಲಸ ಇದ್ದೇ ಇರ್ತಾರೆ. ಸತೀಶ್ ಅವ್ರದ್ದು ಇರ್ಬೋದು, DK ಅವ್ರದ್ದು ಇರ್ಬೋದು, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು. ಇವರು ತಮ್ಮ ರಾಜಕೀಯ ಬೆಳೆಸುವ ಸಲ ಇದು ಉಪಯೋಗ ಮಾಡಿದ್ರು. ಇದರಿಂದ ರೈತರಿಗೆ ಹೆಲ್ಪ್ ಆಗಲಿಕ್ಕೆ ಇದು ಭಾಳ ಮಹತ್ವದ್ದು. ಅವ್ರ ರಾಜಕೀಯ ಏನಾದರೂ ಆಗಲಿ, ಯಾಕಂತಂದ್ರೆ ಸಹಜವಾಗಿ ಅವರೆಲ್ಲ ತಮ್ಮ ಅರ್ಥವನ್ನು ಹೆಚ್ಚು ಮಾಡಿಸ್ಕೊಂಡಾಗ ಸಹಜವಾಗಿ ರಾಜಕೀಯ ಹಿಡಿದು ಸಾಧಿಸ್ಕೊಳ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಇದರ ಅರ್ಥ ಇಷ್ಟ, ಈ ಒಂದು ಸಂದರ್ಭದಲ್ಲೇ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಇನ್ನು ಪುನರುತ್ಥಾನಕ್ಕೆ ಬಜೆಟ್ದಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹಾಕು ಅಂತ ಹೇಳಿದ್ದಾರೆ. ನಿಜವಾಗಿ ಸಿದ್ದರಾಮಯ್ಯ ಸಹಿತ ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಯಾರ್ಯಾರು ರೈತರಲ್ಲಿ ಭಾಳಷ್ಟು ಕನಸ್ಕೊಂಡು ಆ ಫ್ಯಾಕ್ಟ್ರಿ ಕಟ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಯಾಕೋ ಇವರು ಭಾಳಷ್ಟು ಅದು ತೊಂದರೆ ಅನುಭವಿಸಿ ಲಂಚ್ಕೋರರು ಆ ರೈತಗಾರರಲ್ಲಿ ಏನೋ ಒಂದಿಷ್ಟು ದುಡ್ಡು ಹೊಡಿಯುವಂಥ ಜನ ಕೂಡಿ ಆ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿನ ಲಾಸ್ ತಂದಿಟ್ಟಿದ್ರು. ಅದನ್ನು ಇವತ್ತು ಅದು ಎಳ್ಳೇಬೇಕಾಗಿದೆ. ಇಲ್ಲಾಂದ್ರೆ ಆ ಭಾಗದ ರೈತರ ಬದುಕ ಏನಾಗ್ತದೆ, ಭಾಳ ಕಷ್ಟದ್ದಾಗ್ತದೆ. ಹಾಗಾದರೆ ಇವತ್ತೇನು ಭಾಳ ಉನ್ನತಗದಂತೇನಲ್ಲ. ಯಾಕಂದರೆ ಎಲ್ಲಿಯವರೆಗೆ ರೈತಿಗೆ ಮಾರ್ಕೆಟ್ ಸಿಗೋದಿಲ್ವೋ ಪಾಪ ಅವ್ರ ಬದುಕು ಕಷ್ಟ. ಅಟ್ಲೀಸ್ಟ್ ಸಾಲನ ಸಿಗ್ತದೆ ಅವ್ರ ಭೂಮಿ ಮೇಲೆ ಅನ್ನೋ ಸಮಾಧಾನ. DCC ಬ್ಯಾಂಕ್ ಅದ ಏನೋ ಬೆಳೆ ಸಾಲನೋ ಮತ್ತೇನೋ ಕೊಡ್ತದೆ, ಕಬ್ಬೇ ಕೊಡ್ತದೆ. ಬೇರೆ ಬೆಳೆಗೆ ವಿಶೇಷವಾಗಿ ಯಾವುದೇ ಒಂದು PKPS ಇರಲಿ ಅಥವಾ ಮತ್ತೇನೂ ಇರಲಿ ಲೋನ್ ಕೊಡೋದು ಹಿಂದೆ ಮಾಡ್ತಾರೆ. ಅಥವಾ ಇಲ್ಲಂದ್ರೂ ಅಡ್ಡಿ ಇಲ್ಲ. ಗೊಂಜಾಳ ಮೇಲೆ, ಜೋಳದ ಮೇಲೆ, ಭತ್ತದ ಮೇಲೆ, ಮತ್ತದ ಮೇಲೆ ವಿಶೇಷ ಲೋನ ಕೊಡೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಎಲ್ಲೂ ತಪ್ಪು ಕೊಟ್ಟಿದ್ರೆ ಪವಾಡೋದು. ಈ ಎಲ್ಲ ನೀರಲ್ಲಿ ಕಬ್ಬಿಗೆ ಸ್ವಲ್ಪ ಅಟ್ಲೀಸ್ಟ್ 1 ಎಕರೆಗೆ ಇಂತಿಷ್ಟಪ್ಪ ಅಂತೇಳಿ ಬಡ್ಡಿ ರಹಿತ ಶೂನ್ಯ ಬಡ್ಡಿ ಮೇಲೆ ಕೊಡುವಂಥ ಸಾಧ್ಯತೆ ಎಲ್ಲದರ ಮಿನಿಮಮ್ ಬಡ್ಡಿ ಮೇಲೆ 4% ಮತ್ತೆಷ್ಟೋ ಮಾಡಿಕೊಡುವಂಥ